ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಶಂಕಿತ ಉಗ್ರರನ್ನ ಸುಮಾರು 43 ದಿನಗಳಿಂದ ಎನ್ಐಎ ಅಧಿಕಾರಿಗಳು ಹುಡುಕಾಡ್ತಾ ಇದ್ರು. ರಾಜ್ಯ ಮಾತ್ರ ಅಲ್ಲ, ಬೇರೆ ರಾಜ್ಯಕ್ಕೂ ಕೂಡ ಹೋಗಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ರು. ಇದೀಗ ಆರೋಪಿಗಳ ಬಂಧನ ಹೇಗಾಯ್ತು ಹಾಗಾದ್ರೆ ನೋಡೋಣ. ಸುಮಾರು 4 ವರ್ಷಗಳಿಂದ ಈ ಆರೋಪಿಗಳು ತಲೆಮರೆಸಿಕೊಂಡಿದ್ರು. 4 ವರ್ಷಗಳಿಂದ ಪ್ರಕರಣ ಆಗಿದ್ದು ಮಾರ್ಚ್ ಅಲ್ಲಿ ಇರಬಹುದು. ಮತ್ತು ಇವರಿಗೆ ಫಂಡಿಂಗ್ ಆಗ್ತಾ ಇದ್ದಿದ್ದು ಹೇಗಪ್ಪ ಅಂದ್ರೆ ವಿದೇಶದಿಂದ ಬಂದ ಹಣದಿಂದ ಜೀವನ ಮಾಡ್ತಾ ಇದ್ರು ಆರೋಪಿಗಳು. ಯಾವ ಮೂಲದವರು ಅಂತನೂ ನೋಡೋಣ. ಈಗಲೂ ಕೂಡ ಹಾಗೆಯೇ ವಿದೇಶದಿಂದ ಹಣ ಬರ್ತಾ ಇತ್ತಾ ಅನ್ನೋ ಪ್ರಶ್ನೆಗೆ ಹೌದು, ಇವರಿಗೆ ಫಂಡಿಂಗ್ ಅಥವಾ ಫೀಡ್ ಮಾಡ್ತಾ ಇದ್ದಿದ್ದೆ ಬೇರೆ ದೇಶದವರು, ಅಬ್ರಾಡ್ನವರು. ಬಟ್ ಯಾರು ಮತ್ತು ಯಾಕೆ, ಯಾವ ಸಂಘಟನೆಗೆ ಸಂಬಂಧಪಟ್ಟಂತವ್ರು ನೋಡ್ಬೇಕು. ವಿದೇಶದಿಂದ ಬಂದ ಹಣದಿಂದಲೇ ಈಗಲೂ ತಗ್ಲಾಕೊಂಡಿದ್ದಾರೆ. 15 ದಿನಗಳ ಹಿಂದೆಯಷ್ಟೇ ಮುಜಾವಿರ್ ಅಕೌಂಟ್ಗೆ ಹಣ ಮತ್ತೆ ಬಂದು ಬಿದ್ದಿತ್ತಂತೆ, ಅಥವಾ ಹಣ ಜಮಾವಣೆ ಆಗಿತ್ತಂತೆ. ಹಣ ಯಾವಾಗ ಡ್ರಾ ಮಾಡ್ತಾರೆ ಅನ್ನೋ ಹುಡುಕಾಟದಲ್ಲಿದ್ರು ಇವರು. ನಮ್ಗಳ ತರ 500 ಬೇಕು, 2,000 ಬೇಕು, 20,000 ಬೇಕು ಅಂತಲ್ಲ, ಒಂದೇ ಸಲ ಡ್ರಾ ಮಾಡಿ ಇಟ್ಕೊಳ್ತಾ ಇದ್ರು. ಅಧಿಕಾರಿಗಳಿಗೆ ಅಲ್ಲೇ ತಲೆನೋವು ಬಂದಿದ್ದು, ಮತ್ಯಾವಾಗ ಹಣ ಡ್ರಾ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಕಳೆದ 4 ದಿನದ ಹಿಂದೆ ಹಣವನ್ನ ಡ್ರಾ ಮಾಡಿದ್ದಾರೆ ಆರೋಪಿಗಳು. ಆಗ ಸಿಕ್ಕಿದೆ ಲಿಂಕ್. ಅದು ಎಲ್ಲಿ? ಪಶ್ಚಿಮ ಬಂಗಾಳದಲ್ಲೇ ಹಣವನ್ನ ಡ್ರಾ ಮಾಡಿದ್ದಾರೆ ಆರೋಪಿಗಳು. ಈ ಮಾಹಿತಿಯನ್ನ ಆಧರಿಸಿ ಕೋಲ್ಕತ್ತಾಗೆ ಅಥವಾ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ ಎನ್ಐಎ ಅಧಿಕಾರಿಗಳು. ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕೆಫೆ ಬಾಂಬ್ ಬ್ಲಾಸ್ಟ್ ಆರೋಪಿಗಳಿಗೆ ವಿದೇಶದಿಂದ ಹಣ ಬರ್ತಾ ಇತ್ತು. ಈ ಹಣದ ಲಿಂಕೇ ಈಗ ಮೇಜರ್ ಡೆವಲಪ್ಮೆಂಟ್ಗೆ ಆಧಾರ ಆಯಿತು. ಭಯೋತ್ಪಾದಕ ಕೃತ್ಯ ನಡೆಸೋದಕ್ಕೆ ವಿದೇಶದಿಂದ ಹಣ ಬರ್ತಾ ಇತ್ತು. ಭಯೋತ್ಪಾದಕ ಕೃತ್ಯ ನಡೆಸೋದರ ಮುಖಾಂತರ ಇವರು ಹೊಟ್ಟೆಪಾಡಿಗೂ ಕೂಡ ಅಲ್ಲಿಂದನೇ ಹಣ ಬರ್ತಾ ಇದ್ದಿದ್ದು. ನಿಷೇಧಿತ ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣ ಸಂದಾಯ ಆಗ್ತಾ ಇತ್ತು ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಕ್ರಿಪ್ಟೋ ಕರೆನ್ಸಿ ವಹಿವಾಟು ಮಾಡೋಕೆ ಒಂದು ಡ್ಯೂಪ್ಲಿಕೇಟ್ ಅಕೌಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ರು. ಫೇಕ್ ಅಕೌಂಟ್ ಅನ್ನ, ನಕಲಿ ಅಕೌಂಟ್ ಮಾಡಲು ಫೇಕ್ ಡಾಕ್ಯುಮೆಂಟ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ರು. ಇವರೆಲ್ಲೂ ಕೂಡ ತಮ್ಮ ಹೆಸರನ್ನ ಹೇಳ್ಕೊಂಡಿಲ್ಲ. ಎಲ್ಲಿ ಹೋಟೆಲ್ ಅಲ್ಲಿ ಸ್ಟೇ ಆಗ್ಬೇಕಾದ್ರೂ ಅಷ್ಟೇ, ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಾದ್ರೂ ಅಷ್ಟೇ, ಎಲ್ಲ ಕಡೆಯೂ